ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ನೇತೃತ್ವದ ಎನ್ಡಿಎ ತಿರುವನಂತಪುರಂ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಪ್ರಬಲ ಪ್ರದರ್ಶನವನ್ನ ನೀಡಿದೆ. ಕೇರಳದಂತಹ ರಾಜ್ಯದಲ್ಲಿ ತಿರುವನಂತಪುರಂ ಭಾಗದಲ್ಲಿ ಬಿಜೆಪಿ ಗೆದ್ದಿರುವುದು ಪಕ್ಷಕ್ಕೆ ಸ್ಫೂರ್ತಿದಾಯಕವಾಗಿದೆ ಮತ್ತು ಇತರ ಪಕ್ಷಗಳಿಗೆ ಶಾಕ್ ನೀಡಿದೆ. ಈಗ 1987ರಲ್ಲಿ 26 ವರ್ಷ ವಯಸ್ಸಿನವರಾಗಿದ್ದಂತಹ ಮಲಯಾಳಿ ಮಹಿಳೆಯ ಹೆಸರು ಸುದ್ದಿಯಲ್ಲಿತ್ತು. ಆರ್ ಶ್ರೀಲೇಖಾ ಐಪಿಎಸ್ ಅಧಿಕಾರಿಯಾಗುವ ಕನಸನ್ನ ಸಾಧಿಸಿದ ಮೊದಲ ಮಲಯಾಳಿ ಮಹಿಳೆ. ತಮ್ಮ ತಂದೆ ವೇಲಾಯುಧನ್ ನಾಯರ್ ಅವರ ಮಾರ್ಗದರ್ಶನದಲ್ಲಿ ಕಠಿಣ ಪರಿಶ್ರಮದ ಮೂಲಕ ಈ ಸಾಧನೆಯನ್ನ ಸಾಧಿಸಿದ್ರು. ಶ್ರೀಲೇಖಾ ತಮ್ಮ ಶಿಕ್ಷಣವನ್ನ ತಿರುವನಂತಪುರಂ ನಗರದ ಸರ್ಕಾರಿ ಶಾಲೆ ಮತ್ತು ಕಾಲೇಜಿನಲ್ಲಿ ಪೂರ್ಣಗೊಳಿಸಿದ್ರು. ಕಾಲೇಜು ಶಿಕ್ಷಕಿ, ರಿಸರ್ವ್ ಬ್ಯಾಂಕ್ ಅಧಿಕಾರಿ, ಬರಹಗಾರ್ತಿ ಮತ್ತು ಐಪಿಎಸ್ ಅಧಿಕಾರಿಯಾಗಿ ಹಲವು ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿರುವಂತಹ ಇವರು ಇದೀಗ ತಿರುವನಂತಪುರಂ ಸಸ್ತಮಂಗಲಂ ವಾರ್ಡ್ನ ಜನನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯದಲ್ಲೇ ಗಮನ ಸೆಳೆದಂತಹ ಸ್ಪರ್ಧಿಗಳಲ್ಲಿ ಶ್ರೀಲೇಖಾ ಒಬ್ಬರು. ಈಗ ರಾಜಧಾನಿಯ ನಟ ಮತ್ತು ಸಂಸದ ಸುರೇಶ್ ಗೋಪಿ ಅವರ ಮನೆಯು ಸಸ್ತಮಂಗಲಂ ವಾರ್ಡ್ನಲ್ಲಿ ಇರೋದ್ರಿಂದ ಬಿಜೆಪಿ ಭಾರಿ ಪ್ರಗತಿ ಸಾಧಿಸಿರುವಂತಹ ಪುರಸಭೆಯಲ್ಲಿ ಈಗ ಶ್ರೀಲೇಖಾ ವಾರ್ಡ್ ಮಟ್ಟದ ಮಾತ್ರವಲ್ಲ, ಬಹುಶಃ ಇಡೀ ನಗರದ ಮೇಯರ್ ಸ್ಥಾನಕ್ಕೂ ಮುಂಚೂಣಿಯಲ್ಲಿದ್ದಾರೆ ಅಂತ ವಿಶ್ಲೇಷಕರು ಅಭಿಪ್ರಾಯಪಟ್ಟಿದ್ದಾರೆ. ಶ್ರೀಲೇಖಾ ಅವರ ಸೇವಾ ಅವಧಿಯಲ್ಲಿ ಕೆಲ ವಿವಾದಗಳು ಎದುರಾದವು. ಖ್ಯಾತ ನಟ ದಿಲೀಪ್ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಅವರು ಜೈಲಿನ ಡಿಜಿಪಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಆರೋಪಿಗಳಿಗೆ ಆಹಾರ ಮತ್ತು ನೀರು ನೀಡಿದಂತಹ ಬಗ್ಗೆ ಕೆಲವರು ಟೀಕೆ ಮಾಡಿದ್ದಾರೆ. ಆದರೆ ಶ್ರೀಲೇಖಾ ತಮ್ಮ ನಿಲುವಿನಲ್ಲಿ ದೃಢವಾಗಿ ನಿಂತಿದ್ದು ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸುತ್ತಾರೆ. ಈ ಪ್ರಕರಣದಲ್ಲಿ ದಿಲೀಪ್ ಖುಲಾಸೆ ಹೊಂದಿದ್ದಾರೆ. ಇದರಿಂದ ಶ್ರೀಲೇಖಾ ಅವರಿಗೆ ಈಗ ಮತ್ತಷ್ಟು ಬಲವಂತಾಗಿದೆ. 33 ವರ್ಷ 5 ತಿಂಗಳು ಸೇವೆ ಸಲ್ಲಿಸಿದ ನಂತರ ಡಿಸೆಂಬರ್ 31, 2020ರಂದು ಶ್ರೀಲೇಖಾ ಕೇರಳದ ಅಗ್ನಿಶಾಮಕ ಮತ್ತು ರಕ್ಷಣಾ ಸೇವೆಗಳ ಡಿಜಿಪಿಯಾಗಿ ನಿವೃತ್ತರಾಗಿದ್ರು. ಈಗ ಅವರು ತಮ್ಮ ರಾಜಕೀಯ ಪ್ರವೇಶದ ಮೂಲಕ ಸ್ಥಳೀಯ ಆಡಳಿತದಲ್ಲಿ ಪ್ರಭಾವ ಬೀರುವ ಸಾಧ್ಯತೆ ಹೆಚ್ಚಾಗಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.